ಹಾಯ್ ಎಲ್ರಿಗೂ ನಮಸ್ಕಾರ. ದ್ವಾರಕಾ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಬೀದರ್ಗೆ ಸ್ವಾಗತ. ಈ ಹಾಸ್ಪಿಟಲ್ ಅಲ್ಲಿ ಎಲ್ಲ ರೀತಿಯಾದ ಫೆಸಿಲಿಟೀಸ್ ನಿಮಗೆ ಸಿಗುತ್ತೆ. NICU, ವೆಂಟಿಲೇಟರ್, ಜನರಲ್ ವಾರ್ಡ್, ಡೇ ಕೇರ್, ಚಿಲ್ಡ್ರನ್ಸ್ OT, ಮೆಡಿಕಲ್, ವ್ಯಾಕ್ಸಿನೇಷನ್, ಆಂಬ್ಯುಲೆನ್ಸ್ ಸರ್ವಿಸ್, ನಾರ್ಮಲ್ ಡೆಲಿವರಿ, ನೆಬುಲೈಸೇಷನ್, ಈ ರೀತಿ ಹಲವಾರು ಫೆಸಿಲಿಟೀಸ್ ನಿಮಗೆ ಸಿಗುತ್ತೆ. ಅಷ್ಟೇ ಅಲ್ಲದೆ ನಿಮಗೋಸ್ಕರ ಇನ್ಫ್ಯಾಕ್ಟ್ ಚೈಲ್ಡ್ ಸ್ಕ್ರೀನಿಂಗ್ ಕೂಡ ಇದೆ. ಕಾಫ್, ಫೀವರ್, ಥೈರಾಯ್ಡ್, ಡಯಾಬಿಟಿಸ್, ಮಲೇರಿಯಾ, ಜಾಂಡಿಸ್, ಟೈಫಾಯ್ಡ್, ಸೊ ಈ ರೀತಿ ಹಲವಾರು ಪ್ರಾಬ್ಲಮ್ಸ್ಗೆ ಇಲ್ಲಿ ನಿಮಗೆ ಪರ್ಫೆಕ್ಟ್ ಸೊಲ್ಯೂಷನ್ ಸಿಗುತ್ತೆ. ಇಲ್ಲಿ ತುಂಬಾನೇ ಸ್ಪೆಷಲೈಸ್ಡ್ ಹಾಗೂ ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಒಳ್ಳೆ ಹೆಲ್ತ್ ಎಷ್ಟು ಇಂಪಾರ್ಟೆಂಟು, ಚಾಯ್ಸ್ ಆಫ್ ಹಾಸ್ಪಿಟಲ್ ಅಷ್ಟೇ ಇಂಪಾರ್ಟೆಂಟು. ಸೊ ಚೂಸ್ ಮಾಡಿ ದ್ವಾರಕಾ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಬೀದರ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರುದ್ರ ಅಕುಳಿಗೆ ಮತ್ತೆ ಹೊಸ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಜನವರಿ 28ರಿಂದ ಫೆಬ್ರವರಿ 6ರವರೆಗೆ ಕಲಬುರಗಿಯಲ್ಲಿ ಭಾರತೀಯ ಸಂಸ್ಕೃತಿ ಉತ್ಸವ. ಜನವರಿ 4ರಂದು ಜಾಗೃತಿ ಜಾದೂ ಕಾರ್ಯಕ್ರಮ ಆಯೋಜನೆ. ಕುದ್ರೋಳಿ ಗಣೇಶ್ ಅವರಿಂದ ಜಾದೂ ಹಾಗೂ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ. ಪಾಲ್ಗೊಳ್ಳಲು ರೇವಣಸಿದ್ದಪ್ಪ ಜಲಾದೆ ಕರೆ. SP ಫ್ಯಾಷನ್ ಶೋ ಮತ್ತು ಮಾಡೆಲಿಂಗ್ ಹಬ್ ಬೀದರ್ ವತಿಯಿಂದ ಜರುಗಿದ ಫ್ಯಾಷನ್ ಶೋ. ಬೀದರ್ ಕಲಬುರಗಿಯಿಂದಲೂ ಮಾಡೆಲಿಂಗ್ನಲ್ಲಿ ಯುವಕ ಯುವತಿಯರು ಭಾಗಿ. ಗಮನ ಸೆಳೆದ ಮಕ್ಕಳ ಫ್ಯಾಷನ್ ಶೋ. ವ್ಯಕ್ತಿತ್ವ ವಿಕಸನಕ್ಕೆ ಫ್ಯಾಷನ್ ಶೋ ಸಹಕಾರಿಯಾಗುತ್ತದೆ. ರಂಜನಾ ಪಾಟೀಲ್. ಜನವರಿ 2ರಂದು ಆಕ್ಸಿಲೈಫ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಲೋಕಾರ್ಪಣೆ ಸಮಾರಂಭ. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರಿಂದ ಉದ್ಘಾಟನೆ. ಪಾಲ್ಗೊಳ್ಳಲು ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಪ್ರಿಯಾ ಮೋದಿ ಕರೆ. ನೌಬಾದ್ ಸುತ್ತಮುತ್ತಲಿನ ಜನತೆಗೆ ಉತ್ತಮ ಸೇವೆ ನೀಡಲಾಗುವುದು. ಡಾಕ್ಟರ್ ಅನ್ಮೋಲ್ ಮೋದಿ. ಬೀದರ್ನಲ್ಲಿ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಜಿಲ್ಲಾ ಘಟಕ ವತಿಯಿಂದ ಪ್ರತಿಭಟನೆ. ಬೀದರ್ನ ಯುವ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣ. ಬೀದರ್ನಲ್ಲಿ CBI ತನಿಖೆಗೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ. ಸುಲೇಪೇಟ್ ಏಕದಂಡಿಗೆ ಮಠದ ದೊಡ್ಡೇಂದ್ರ ಶ್ರೀಗಳು ಭಾಗಿ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. 2025ರ ಜನವರಿ 28ರಿಂದ ಫೆಬ್ರವರಿ 6ರವರೆಗೆ ಕಲಬುರಗಿಯ ಬೀರ್ನಳ್ಳಿ ಕ್ರಾಸ್ ಹತ್ತಿರ ಒಂದು ನಡೆಯತಕ್ಕಂಥ ಭಾರತೀಯ ಸಂಸ್ಕೃತಿ ಉತ್ಸವದ ಒಂದು ಪ್ರಚಾರಾರ್ಥವಾಗಿ ಜನವರಿ 4ರಂದು ಸಾಯಂಕಾಲ 4 ಗಂಟೆಗೆ ಬೀದರ್ ನಗರದ ಒಂದು ಜಿಲ್ಲಾ ರಂಗಮಂದಿರದಲ್ಲಿ ಖ್ಯಾತ ಜಾದೂಗಾರರಾಗಿರುವಂಥ ಕುದ್ರೋಳಿ ಗಣೇಶ್ ಅವರಿಂದ ಜಾಗೃತಿ ಜಾದೂ ಕಾರ್ಯಕ್ರಮ ಮತ್ತು ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ವಿಕಾಸ್ ಅಕಾಡೆಮಿ ಜಿಲ್ಲಾ ಸಂಚಾಲಕರಾಗಿರುವ ರೇವಣಸಿದ್ದಪ್ಪ ಜಲಾದೆ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ಅಂದು ಜಾದೂ ಕಾರ್ಯಕ್ರಮವನ್ನು ಗುರುನಾನಕ್ ದೇವ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಬಲವೀರ್ ಸಿಂಗ್ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಅಧ್ಯಕ್ಷತೆಯನ್ನು ಕರ್ನಲ್ ಶರಣಪ್ಪ ಸಿಗಂಪುರೆ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಜ್ಞಾನಸುಧಾ ಶಾಲೆಯ ನಿರ್ದೇಶಕ ಮುನೀಶ್ ಲಾಖಾ, ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಸತೀಶ್ ಪಾಟೀಲ್ ಸೇರಿದಂತೆ ಹಲವರು ಉಪಸ್ಥಿತರಿರಲಿದ್ದಾರೆ ಎಂದು ಆ ಒಂದು ಕಾರ್ಯಕ್ರಮದ ಜಾದೂ ಕಾರ್ಯಕ್ರಮದ ಕುರಿತು ಸಮಗ್ರ ಮಾಹಿತಿಯನ್ನು ಜಲಾದೆ ಅವರು ನೀಡಿದರು. ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ ಹಾಗೂ ಭಾರತ ವಿಕಾಸ ಸಂಗಮ ಹಾಗೂ ವಿಕಾಸ ಅಕಾಡೆಮಿ ಮತ್ತು ಫ್ಯೂಚರ್ ಕಿಡ್ಸ್ ಪಬ್ಲಿಕ್ ಶಾಲೆ ಸಂಯುಕ್ತಾಶ್ರಯದಲ್ಲಿ ಜರುಗಲಿದೆ. ಜಾಗೃತಿ ಜಾದೂ ಜಿಲ್ಲೆಯ 4 ತಾಲೂಕುಗಳಾದ ಭಾಲ್ಕಿ, ಔರಾದ್, ಬೀದರ್ ಮತ್ತು ಬಸವ ಕಲ್ಯಾಣದಲ್ಲಿ ಜರುಗಲಿದೆ. ತನ್ಮೂಲಕ ಭಾರತೀಯ ಸಂಸ್ಕೃತಿ ಉತ್ಸವದ ಪ್ರಚಾರ ಕೈಗೊಳ್ಳಲಾಗ್ತಾ ಇದೆ. ಈ ಭಾಗದಲ್ಲಿ ವೈಚಾರಿಕ ಕ್ರಾಂತಿ ಮಾಡಲಾಗ್ತಾ ಇದೆ. ಕಲ್ಯಾಣ ಕರ್ನಾಟಕ ಭಾಗದವರು ಕೂಡ ಯಾವುದೇ ಕಾರಣಕ್ಕೂ ಹಿಂದುಳಿದಿಲ್ಲ ಎನ್ನುವಂಥ ಸಂದೇಶ ಉತ್ಸವದ ಮೂಲಕ ಸಾರಲಾಗ್ತಾ ಇದೆ. ಈ ಉತ್ಸವದಲ್ಲಿ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಚಿಂತಕರಿಂದ ಮಾರ್ಗದರ್ಶನ ನೀಡಲಾಗ್ತಾ ಇದೆ. ಗೋವಿಂದಾಚಾರ್ಯ ಅವರ ನೇತೃತ್ವದಲ್ಲಿ ಒಟ್ಟು 10,000 ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದಾರೆ. 900 ಸ್ಟಾಲ್ಗಳು ಬೀಳಲಿವೆ ಎಂದು ಮಾಹಿತಿ ನೀಡಿದರು. ಇದೇ ವೇಳೆ ವಿಕಾಸ್ ಅಕಾಡೆಮಿ ಕೃಷಿ ವಿಭಾಗದ ಮುಖ್ಯಸ್ಥರಾದ BS ಕುದರೆ, ಕರ್ನಲ್ ಶರಣಪ್ಪ ಸಿಕನ್ಪುರೆ, ಸಂತೋಷ್ ಮಂಗಳೂರೆ, ಗಣೇಶ್ ಹಡಪದ್ ಸೇರಿದಂತೆ ಇನ್ನಿತರರು ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು. ಸುಮಾರು ಒಂದು 20-25 ಸಾವಿರ ಜನ ಬೆಂಗಳೂರಲ್ಲಿ ಇರ್ತಕ್ಕಂಥ ನಮ್ಮ ಭಾಗದ ಜನ ಅವರು ಜಿಲ್ಲೆಗೆ ಬರ್ತಾರೆ, ಅಂದರೆ ಕಲ್ಯಾಣ ಕರ್ನಾಟಕ ಬರ್ತಾರೆ. ಸೊ ಹೀಗೆ ಭಾರತ ವಿಕಾಸ ಸಂಗಮ ಅಂತಕ್ಕಂಥ ಆದರಣೀಯ KN ಗೋವಿಂದಾಚಾರ್ಯ ನೇತೃತ್ವದಲ್ಲಿ ಏನಿದೆ ಅದು ಸಂಸ್ಥಾಪಕರು. ಭಾರತ ವಿಕಾಸ ಸಂಗಮ್ ಉತ್ತರ ಭಾರತದ 6 ರಾಜ್ಯಗಳು, ದಕ್ಷಿಣ ಭಾರತದ 4 ಜಿಲ್ಲೆಗಳು, ಒಟ್ಟು 10 ರಾಜ್ಯಗಳಿಂದ ಸುಮಾರು 10,000 ಜನ ಡೆಲಿಗೇಟ್ಸ್ ಏನಪ್ಪ ಅಂದ್ರೆ 4 ದಿನ ಆ ಕಾರ್ಯಕ್ರಮದಲ್ಲಿ ಇರ್ತಾರೆ. ಅವರು ಕೇವಲ ಸಾಮಾನ್ಯ ಕಾರ್ಯಕರ್ತರಲ್ಲ, ಒಂದು ವಿಶೇಷ ರೀತಿಯಿಂದ ಸಮಾಜದಲ್ಲಿ ಕೆಲಸ ಮಾಡತಕ್ಕಂಥ ಪ್ರಮುಖರು. ಸೊ ಗೋವಿಂದಾಚಾರ್ಯರ ನೇತೃತ್ವದಲ್ಲಿ ಏನಪ್ಪ ಅಂದ್ರೆ 4 ದಿನ ಅವರು ರಾಷ್ಟ್ರೀಯ ಮಟ್ಟದ ಅಧಿವೇಶನ ಅಲ್ಲಿ ನಡೆಯುತ್ತೆ.
ಸೊ ಒಟ್ಟಾರೆ ಇದು ಒಂದು ವೈಚಾರಿಕ ಕ್ರಾಂತಿ ಆಗಬೇಕು. ಕಲ್ಯಾಣ ಕರ್ನಾಟಕದ ಒಂದು ಪ್ರಯೋಗ ಭೂಮಿ ಅಂತ ಆದರಣೀಯ ಬಸವರಾಜ ಪಾಟೀಲ್ ಅವರು ಇದೊಂದು ಪ್ರಯೋಗ ಮಾಡ್ತಾ ಇದ್ದೀವಿ ನಾವು. ಅಂದರೆ ನಮ್ಮದೇನು ಮಾನಸಿಕತೆ ಇದೆ, ಹೈದರಾಬಾದ್ ಕರ್ನಾಟಕ ಅಂದ ತಕ್ಷಣ ಹಿಂದುಳಿದ ಜಿಲ್ಲೆ ಸಾಧ್ಯನೇ ಇಲ್ಲ, ನಾವು ಹಿಂದುಳಿಯೋಕ್ಕೆ ಸಾಧ್ಯನೇ ಇಲ್ಲ. ನಾವು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು, ನಾವು ಮಾಡಿದ್ದೀವಿ ಅಂತಕ್ಕಂಥ ತೋರಿಸೋದೇ ಇದ್ರ ಉದ್ದೇಶ ಇದೆ. ಫ್ಯಾಷನ್ ಶೋ ಮತ್ತು ಮಾಡೆಲಿಂಗ್ ಎಂಬುದು ಮಹಿಳೆಯರು, ಮಕ್ಕಳು ಮತ್ತು ಯುವಕ ಯುವತಿಯರಿಗೆ ಉತ್ತಮ ವೇದಿಕೆಯಾಗಿದೆ. ಇದರಿಂದ ವ್ಯಕ್ತಿತ್ವ ವಿಕಸನದ ಜೊತೆಗೆ ಸಾಧನೆ ಮಾಡಬೇಕೆನ್ನುವಂತಹ ಹಂಬಲ, ಉತ್ಸಾಹ ಬದುಕಿನಲ್ಲಿ ಮೂಡುತ್ತದೆ ಎಂದು ಒಂದು ಶೋನ ನಿರ್ದೇಶಕಿಯಾಗಿರುವಂತಹ ಶ್ರೀಮತಿ ರಂಜನಾ ಪಾಟೀಲ್ ತಿಳಿಸಿದರು. ನಗರದ ಗುಂಪಾ ರಸ್ತೆಯಲ್ಲಿರುವಂತಹ SN ಮುಚ್ಚಳಂಬೆ ಫಂಕ್ಷನ್ ಹಾಲ್ನಲ್ಲಿ SP ಫ್ಯಾಷನ್ ಶೋ ಮತ್ತು ಮಾಡೆಲಿಂಗ್ ಹಬ್ ಬೀದರ್ ವತಿಯಿಂದ ರವಿವಾರ ಜರುಗಿದ ಐಕಾನ್ ಆಫ್ ಡೆಕ್ಕನ್ 2024ರ ಶೋ ನಡೆಸಿದ ಬಳಿಕ ವಿಜೇತರ ಹೆಸರು ಘೋಷಣೆ ಮಾಡಿ ಅವರು ಮಾತನಾಡ್ತಾರೆ. ಮಕ್ಕಳ ಶೋ ವಿಭಾಗದಲ್ಲಿ ಖುಷಿ ರೆಡ್ಡಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡ್ರೆ, ಆದ್ಯ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡ್ರು, ಅನನ್ಯ ತೃತೀಯ ಸ್ಥಾನ ಪಡ್ಕೊಂಡಿದ್ದಾರೆ. ಹುಡುಗರ ಶೋ ವಿಭಾಗದಲ್ಲಿ ಸಿದ್ಧಾಂತ್ ಪ್ರಥಮ, ಆರುಷ್ ದ್ವಿತೀಯ, ಆಮೇಲೆ ಆಯುಷ್ ತೃತೀಯ ಸ್ಥಾನವನ್ನು ಪಡೆದುಕೊಂಡು ಖುಷಿ ಪಟ್ಟಿದ್ದಾರೆ ಎಂದು ಪಾಟೀಲ್ ಅವರು ತಿಳಿಸಿದರು. ಯುವತಿಯರ ಶೋನಲ್ಲಿ ಕಾವ್ಯ, ಪೂಜಾ ಮತ್ತು ಮಂಜುಳಾ ತಲಾ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಸ್ಥಾನ ಪಡೆದುಕೊಂಡರೆ, ಯುವಕರ ಶೋನಲ್ಲಿ ನಿತಿನ್, ಕೃಷ್ಣಾರೆಡ್ಡಿ ಮತ್ತು ಮಹೇಶ್ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನ ಗಿಟ್ಟಿಸಿಕೊಂಡರು. ಶ್ರೀಮತಿಯರಿಗಾಗಿ ನಡೆದ ಶೋನಲ್ಲಿ ಅರ್ಪಿತಾ ಗಾದಾ ಮತ್ತು ಅನ್ನಪೂರ್ಣ ಪ್ರಥಮ, ದ್ವಿತೀಯ ಸ್ಥಾನ ಪಡೆದುಕೊಂಡು ಜಿಲ್ಲೆಗೆ ಹೆಸರು ತಂದಿದ್ದಾರೆ. ಈ ಶೋನಲ್ಲಿ ಬೀದರ್ ಜಿಲ್ಲೆ ಸೇರಿದಂತೆ ಪಕ್ಕದ ಕಲಬುರಗಿ ಜಿಲ್ಲೆಯಿಂದಲೂ ಕೂಡ ಆಗಮಿಸಿ ಫ್ಯಾಷನ್ ಶೋ ಮತ್ತು ಮಾಡೆಲಿಂಗ್ನಲ್ಲಿ ಪಾಲ್ಗೊಂಡು ಗಮನ ಸೆಳೆದಿದ್ದಾರೆ. ಒಟ್ಟು 45 ಜನರು ಪಾಲ್ಗೊಂಡಿದ್ದರು ಎಂದು ರಂಜನಾ ಪಾಟೀಲ್ ತಿಳಿಸಿದರು. ಇದೇ ವೇಳೆ ತೀರ್ಪುಗಾರರಾಗಿ ತಮಿಳುನಾಡಿನ ಅಬ್ಬು ಅಲ್ ಹಸರತ್ ಮತ್ತು ವರುಲ್ ಚೌಧರಿ ಆಗಮಿಸಿದರು. ಎಲ್ಲಾ ವಿಜೇತರಿಗೆ ಪ್ರಮಾಣ ಪತ್ರ ಮತ್ತು ಚಾಂಪಿಯನ್ ಟ್ರೋಫಿ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಕ್ಕಳು, ಪಾಲಕರು, ಯುವಕ ಯುವತಿಯರು ಪಾಲ್ಗೊಂಡು ಗಮನ ಸೆಳೆದರು. मुंबई पुणे से सबसे है, वो हमारे तरफ बीदर में भी करो तुम बोल के, इसलिए मुझे वो सजेस्ट करे थे, इसलिए मैं इधर कर रही हूँ. हाँ सर, बीदर की तरफ से कैसा रिस्पॉन्स है? अच्छे से रिस्पॉन्स है सर. लास्ट ईयर भी करी मैं 95 बच्चे पार्टिसिपेट करे थे हमारे पास. इससे क्या मोटिवेशन मिलता है? हाँ सर. सर संदेश वही, बच्चों को अच्छा करना, इसलिए आगे जाना, हमारे बीदर में करे बोल के, इसलिए बाहर भी करना बोल के मैं, मेरा एक ये है, इसलिए बच्चों को यही हमारे बीदर में क्या मॉडलिंग इंडस्ट्री नहीं है अभी, इसलिए ग्रूमिंग क्लास के लिए हम सबको बाहर से बुला रहे हैं. और इधर 2 डेज का प्रोग्राम था, कल भी करें और आज भी करें, इसलिए बच्चों को सब थोड़ा एक्सपीरियंस हो गया. अभी आगे भी करना चाहते हैं, वो बाहर भी करना चाहते हैं, वो हैदराबाद, मुंबई, पुणे बाहर भी करने चाह रहे हैं. और ऑलरेडी हमारे बच्चे बाहर भी कर रहे हैं. अभी 1-2-3 बच्चे कर रहे हैं अभी सर, पार्टिसिपेट कर दिए अभी. हाँ सर, अनन्या. It was a very wonderful experience because यहाँ पे सब बोल रहे हैं छोटा गांव है, ऐसा नहीं है. because I could say a lot of people यहाँ से आके मिस और मिसेस इंडिया और यहाँ तक इंटरनेशनल भी जा चुके हैं. और फॉर एग्जांपल आज रंजना जी ने ऑर्गेनाइज किया और उन्हीं के बेटी भी किड्स मिस इंडिया में भी विन कर चुकी है. हम बहुत ज़्यादा टैलेंट्स देखते हैं ऐसे छोटे गाँव से, और हमारा यही प्रार्थना और इच्छा है कि मतलब यहाँ से पीपल्स आए और आगे बढ़े, स्पेशली विमेंस, बिकॉज ये कल्चर अंदर के आता है. बिकॉज ज़्यादा लोगों को ना मतलब फैशन के थ्रू से थोड़ा गलत फहमी हो रहा है कि फ़ैशन से छोटा कपड़ा होता है, ऐसा नहीं होता बिल्कुल. फैशन इज़ ऑल अबाउट कल्चर. हमारा जो कल्चर है वो हम रिप्रेजेंट कर रहे हैं. आज आपने देखा कि शिव तांडव यहाँ पे चला था, उसमें हम ट्रेडिशनल राउंड में सबको वॉक करने के लिए लगे, विच मीन्स आज कल्चरल प्रिजर्वेशन में हम एक एग्जाम्पल सेट करा रहे हैं. सो बीइंग ए फैशन जज, हम यहाँ पे बता रहे हैं कि फैशन इज़ नॉट जस्ट अबाउट द शॉर्ट क्लॉथ, इट इज़ अबाउट द कल्चर. थैंक यू सो मच फॉर हैविंग मी हियर टुडे. I got lots of love and the invite from the Bidar, Karnataka. Thank you. Vanakkam. This is Arpita Gada. I'm here today and I have won the crown of Mrs. Okay. Hello everyone, this is Arpita Gada and I'm here today standing as a Mrs. Bidar. So I'm very grateful to stand here, and I also thankful Mrs. Ranjana Patil for asking me to participate and giving me courage on the stage. Thank you everyone. Next.
ಕಲಬುರಗಿಯಿಂದ ಬಂದಿದ್ದೀನಿ. ಆ್ಯಕ್ಚುಲಿ ನಮ್ಮ ಮಿಸ್ಸಸ್ ಪಾರ್ಟಿಸಿಪೇಟ್ ಮಾಡಿದ್ದು, ಬಟ್ ನಾನು ಇಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬಂದಿದ್ದು ವಿನ್ನರ್ ಆಗಬೇಕಂತಿಲ್ಲ. ಜಸ್ಟ್ ನನ್ನ ಡ್ರೀಮ್ ಇತ್ತು ಈ ಸ್ಟೇಜ್ ಮೇಲೆ ಬರ್ಬೇಕಂತ ಹೇಳಿ. ಬಟ್ ಇವತ್ತು ವಿನ್ನರ್ ಆಗಿನಿ. ಭಾಳ ಎಕ್ಸೈಟೆಡ್ ಅಂದ್ರೆ ಖುಷಿ ಆಗ್ಲಾಗತ್ತದ ನನಗೆ ಭಾಳ. ಥ್ಯಾಂಕ್ ಯು ಫಾರ್ ಫಸ್ಟ್ ಟೈಮ್ ಪಾರ್ಟಿಸಿಪೇಟ್. ನೌಬಾದ್ ಸೇರಿದಂತೆ ಸುತ್ತಮುತ್ತಲಿನ ಹಳ್ಳಿಯ ಜನರಿಗೆ ಉತ್ತಮ ಚಿಕಿತ್ಸೆ ನೀಡಲು SB ಪಾಟೀಲ್ ಡೆಂಟಲ್ ಹಾಸ್ಪಿಟಲ್ ಎದುರುಗಡೆ ನೌಬಾದ್ನಲ್ಲಿ ನೂತನವಾಗಿ ನಿರ್ಮಾಣ ಮಾಡಿರುವಂತಹ ಆಕ್ಸಿಲೈಫ್ ಆಸ್ಪತ್ರೆಯನ್ನು ಜನವರಿ 2ರಂದು ಬೆಳಗ್ಗೆ 11:30ಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಲೋಕಾರ್ಪಣೆಗೊಳಿಸಲಿದ್ದಾರೆ ಎಂದು ಆಸ್ಪತ್ರೆಯ ವ್ಯವಸ್ಥಾಪಕ ಟ್ರಸ್ಟಿಗಳಾಗಿರುವಂಥ ಡಾಕ್ಟರ್ ಪ್ರಿಯಾ ಮೋದಿ ಅವರು ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ಇಲ್ಲಿ ಎಲ್ಲ ರೀತಿಯ ಮಲ್ಟಿ ಸ್ಪೆಷಾಲಿಟಿ ಸೌಲಭ್ಯಗಳು ಲಭ್ಯ ಇರಲಿವೆ. ಆಂಬ್ಯುಲೆನ್ಸ್ ವ್ಯವಸ್ಥೆ, ತುರ್ತು ಚಿಕಿತ್ಸಾ ಘಟಕ ಇರಲಿದೆ. 50 ಹಾಸಿಗೆಯ ಈ ಆಸ್ಪತ್ರೆಯಲ್ಲಿ ಸುಮಾರು 25ರಿಂದ 30 ಜನ ಸಿಬ್ಬಂದಿ ವರ್ಗದವರು, ನರ್ಸಿಂಗ್ ವಿದ್ಯಾರ್ಥಿಗಳು 24x7 ಲಭ್ಯ ಇರಲಿದ್ದಾರೆ. ಸೇವೆ ಕೂಡ ನೀಡಲಾಗ್ತಾ ಇದೆ ಎಂದು ಮಾಹಿತಿ ನೀಡಿದರು. ಡಾಕ್ಟರ್ ಅನ್ಮೋಲ್ ಮೋದಿ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿ, ನೌಬಾದ್ ಸುತ್ತಮುತ್ತಲಿನ ಜನತೆ ಸಿಟಿ ಒಳಗೆ ಹೋಗದೆ ತಕ್ಷಣವೇ ನೌಬಾದ್ನಲ್ಲೇ ಚಿಕಿತ್ಸೆಯನ್ನು ಒದಗಿಸುವ ಉದ್ದೇಶ ನಾವು ಹೊಂದಿದ್ದೇವೆ. ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು. ಕೆಲವೇ ದಿವಸಗಳಲ್ಲಿ ಸರ್ಕಾರಿ ಸೌಲಭ್ಯಗಳನ್ನು ಕೂಡ ನಾವು ನೀಡ್ತಾ ಇದ್ದೇವೆ ಎನ್ನುವಂಥ ಮಾಹಿತಿಯನ್ನು ಮೋದಿ ಅವರು ನೀಡಿದರು. ವಸಂತ ಕಾಲೇಜಿನ ಅಧ್ಯಕ್ಷರಾದ ಚಂದ್ರಕಾಂತ್ ಗದ್ದಗಿ ಮಾತನಾಡ್ತಾರೆ. ಇಲ್ಲಿ ಮಹಿಳಾ ಚಿಕಿತ್ಸೆ, ಮಕ್ಕಳ ತಜ್ಞರು, ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಜನರಲ್ ಸರ್ಜನ್, ಜನರಲ್ ಮೆಡಿಸಿನ್, ನರ್ಸಿಂಗ್ ಫ್ಯಾಕಲ್ಟಿ ಹಾಗೂ ಖಾಸಗಿ AC ಕೋಣೆಗಳು ರೋಗಿಗಳಿಗಾಗಿ ಲಭ್ಯ ಇರುತ್ತವೆ. ಬೀದರ್ ಜನತೆಯ ಸೇವೆ ಮಾಡುವ ಸದುದ್ದೇಶದಿಂದ ಈ ಆಸ್ಪತ್ರೆ ತೆರೆಯಲಾಗಿದೆ. 30 ವರ್ಷದಿಂದ ನರ್ಸಿಂಗ್ ಕಾಲೇಜಿನ ಮೂಲಕ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ನೀಡಲಾಗ್ತಾ ಇದೆ. ಇದೀಗ ಆಸ್ಪತ್ರೆ ಮೂಲಕ ಜನಸೇವೆ ಮಾಡುವ ಉದ್ದೇಶ ಹೊಂದಲಾಗಿದೆ. ಇಲ್ಲಿ ಕೆಲವೇ ದಿವಸಗಳಲ್ಲಿ ಸರ್ಕಾರಿ ಸೌಲಭ್ಯಗಳು ಮತ್ತು ಸಿಟಿ ಸ್ಕ್ಯಾನ್, MRI ಯಂತ್ರಗಳನ್ನು ತಂದು ಕಡಿಮೆ ದರದಲ್ಲಿ ಜನರಿಗೆ ಉತ್ತಮ ಸೇವೆ ನೀಡಲಾಗುವುದು ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಶ್ರೀ ಶಿವಲಿಂಗ ವಿದ್ಯಾವರ್ಧಕ ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿಗಳು ಹಾಗೂ ಪ್ರಾಚಾರ್ಯರಾಗಿರುವಂತಹ ಶ್ರೀಮತಿ ಚಿನ್ನಮ್ಮ ಗದ್ದಿಗೆ ಉಪಸ್ಥಿತರಿದ್ದರು. ನಾನು ಡಾಕ್ಟರ್ ಪ್ರಿಯಾ ಗದ್ಗಿ ಮೋದಿ ಅಂತ. ನಾವು ಇಲ್ಲಿ ಬೀದರಲ್ಲಿ ನೌಬಾದ್ ಏರಿಯಾ ಅಲ್ಲಿ 2ನೇ ತಾರೀಕು ಆಕ್ಸಿಲೈಫ್ ಮಲ್ಟಿ ಸ್ಪೆಷಾಲಿಟಿ ಹಾಗೂ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ನ ಉದ್ಘಾಟನೆ ಮಾಡ್ತಾ ಇದ್ದೇವೆ. ಈ ಹಾಸ್ಪಿಟಲಲ್ಲಿ ಬಂದುಬಿಟ್ಟು ಸರ್ವಿಸಸ್ ನಾವು 24/7 ಎಮರ್ಜೆನ್ಸಿ ಸರ್ವಿಸಸ್, ಕ್ರಿಟಿಕಲ್ ಕೇರ್ ಸರ್ವಿಸಸ್, ಟ್ರಾಮಾ ಕೇರ್ ಆ್ಯಂಡ್ ಆಕ್ಸಿಡೆಂಟ್ ಕೇರ್ ಸೆಂಟರ್ ಆಗಿರೋದು. ಇಲ್ಲಿ ಸೆಪ್ರೇಟ್ OPD ರೂಮ್ಸ್ ಇದೆ, ಪ್ರೈವೇಟ್ AC ರೂಮ್ಸ್ ಇದೆ. ಆಮೇಲೆ ಸ್ಪೆಷಾಲಿಟೀಸ್ ಬಂದುಬಿಟ್ಟು ನಾವು ವಿಮೆನ್ ಆ್ಯಂಡ್ ಚೈಲ್ಡ್, ಆರ್ಥೋಪೆಡಿಕ್ಸ್ ಡಿಪಾರ್ಟ್ಮೆಂಟ್, ಜನರಲ್ ಮೆಡಿಸಿನ್, ಕಾರ್ಡಿಯಾಲಜಿ ಸರ್ವಿಸಸ್, ನೆಫ್ರಾಲಜಿ, ಯೂರಾಲಜಿ, ಡರ್ಮ್ಯಾಟೊಲಜಿ ಆ್ಯಂಡ್ ರೇಡಿಯಾಲಜಿ ಸರ್ವಿಸಸ್ ಪೇಷಂಟ್ಸ್ಗೆ ಕೊಡ್ತಾ ಇದ್ದೇವೆ. ನಮ್ಮ ಹಾಸ್ಪಿಟಲ್ನ ಉದ್ಘಾಟನೆ ಮಾಡೋಕ್ಕೆ ಪೂಜ್ಯ ಪಟ್ಟದೇವರು ಗುರುಬಸವಲಿಂಗ ಪಟ್ಟದೇವರು ಬಾಲ್ಕಿ ಅವರು ಸರ್ ಬರ್ತಾ ಇದ್ದಾರೆ. ಆಮೇಲೆ ಈಶ್ವರ್ ಖಂಡ್ರೆ ಸರು, ಶ್ರೀ ಸಾಗರ್ ಖಂಡ್ರೆ ಸರು, ರಹೀಮ್ ಖಾನ್ ಸರ್ ಅವ್ರು ಚೀಫ್ ಗೆಸ್ಟ್ ಆಗಿದ್ದಾರೆ. ಶೈಲೇಂದ್ರ ಬೆಲ್ದಾಳೆ ಸರ್ ಅವ್ರು ಬರ್ತಾ ಇದ್ದಾರೆ. MG ಮೂಲೆ ಸರ್ ಅವ್ರು ಬರ್ತಾ ಇದ್ದಾರೆ. ಆಮೇಲೆ ಎಲ್ಲ ಜ್ಞಾನ್ ಪ್ರಕಾಶ್ ಸ್ವಾಮೀಜಿ ಮೈಸೂರು ಅವರು ಬರ್ತಾ ಇದ್ದಾರೆ. ಎಲ್ಲ ಲೋಕಲ್ ಎಮಿನೆಂಟ್ ಪ್ರಾಮಿನೆಂಟ್ ಪರ್ಸ್ನಾಲಿಟೀಸ್, ಪೊಲಿಟಿಕಲ್ ಲೀಡರ್ಸ್ ಎಲ್ಲರೂ ಇದಕ್ಕೆ ದೇ ಆರ್ ಪಾರ್ಟ್ ಆಫ್ ದಿಸ್ ಇನಾಗ್ರೇಷನ್. ನನ್ನ ಹೆಸರು ಡಾಕ್ಟರ್ ಪ್ರಿಯಾ ಗದ್ಗಿ ಅಂತ. ನಮ್ಮ ಹಾಸ್ಪಿಟ್ಲಿಂದ 2 ಆ್ಯಂಬುಲೆನ್ಸ್ 24 hours ರನ್ ಆಗುತ್ತೆ ಸರ್. ರೌಂಡ್ ದ ಕ್ಲಾಕ್ ICU ಸರ್ವಿಸಸ್ ಇರುತ್ತೆ, ಎಮರ್ಜೆನ್ಸಿ ಕೇರ್ ಸರ್ವಿಸಸ್ ಇರುತ್ತೆ. ಇದು ಹೈವೇ ಆ ಕಡೆ ನ್ಯಾಷನಲ್ ಹೈವೇ, ಈ ರೋಡಲ್ಲಿ ಸ್ಟೇಟ್ ಹೈವೇ ಆಗಿರೋದ್ರಿಂದ ಟ್ರಾಮಾ ಕೇರ್ ಸರ್ವಿಸಸ್ಸು, ಟ್ರಾಮಾ ಕೇರ್ ಸೆಂಟರ್ ಅಂತಲೂ ಮಾಡ್ತಾ ಇದ್ದೀವಿ ನಾವು. ಆ ಸರ್ವಿಸಸ್ ಕೂಡ ಕೊಡ್ತಾ ಇದ್ದೀವಿ. ಇನ್ನೊಂದು ತಿಂಗಳಲ್ಲಿ CT ಸ್ಕ್ಯಾನು ಬರ್ತಾ ಇದೆ. ಇಲ್ಲಿ ಕಾರ್ಡಿಯಾಕ್ CT ಹಾಕ್ತಾ ಇದ್ದೀವಿ. ನಮ್ಮದು ಮಾಡ್ಯುಲರ್ OT ಇದೆ. I'm a radiologist. So me and my wife Dr. Priya, we are starting this multi-specialty hospital, Oxylife Hospital, that is opening on 2nd of January 2025 at 11:30 AM. So this hospital we are opening up in this particular location because of the highways which are nearby, and there should not be any trouble to the patient for any trauma care, any emergency patients who are really in need. So they will not waste their time and they will directly come to our hospital so that we can provide them with the best possible care and emergency services as well. And also we are coming up with a highly specialized CT also, CT scanner, which is a 128 slice CT. We can do coronary CTs on that and it will pick out any blood, any blockage in the heart within minutes.
And also we are looking to provide the services on charity basis also. It is not only a hospital which is for profit, it is also for charity of poor patients who are in need and who need the basic medical care. Thank you. ಸುಮಾರು 30 ವರ್ಷದಿಂದ ಬೀದರ್ನಲ್ಲಿ ವಸಂತ ನರ್ಸಿಂಗ್ ಕಾಲೇಜ್, MG ಲಾ ಕಾಲೇಜ್ ಮತ್ತು ನರ್ಸಿಂಗ್ದ ಹಲವಾರು BSc, MSc ಮತ್ತು ಫಾರ್ಮಸಿ ಈ ಎಲ್ಲ ಕೋರ್ಸ್ಗಳೊಂದಿಗೆ ನಮ್ಮ ಸಂಸ್ಥೆ ಕಟಿಬದ್ಧವಾಗಿದೆ. ಬೀದರ್ನ ಹಿಂದುಳಿದ ಜನತೆ, ಹಿಂದುಳಿದ ಮಹಿಳಾ ಇರುವುದು ಮತ್ತು ಬೇರೆ ಬೇರೆ ಹಳ್ಳಿಯಲ್ಲಿ ಈ ಒಂದು ಸೇವೆ ಕೈಗೊಳ್ಳಬೇಕು ಅಂಥೇಳಿ ದೃಢ ನಿರ್ಧಾರ ಮಾಡಿ ನಾವು 30 ವರ್ಷದಿಂದ ಏನು ಸೇವೆ ಮಾಡ್ತಾ ಬಂದ್ವಿ. ಇದನ್ನು ಇನ್ನೂ ಹೆಚ್ಚಿಗೆ ಮಾಡಬೇಕು. ಮಗಳು ಮತ್ತು ಹಳೆಯ ಇಬ್ಬರು ರೇಡಿಯಾಲಜಿ ಇದ್ದಾರೆ, ಡಾಕ್ಟರ್ ಇದ್ದಾರೆ, ಅವರ ಸೇವೆ ಕೂಡ ಇದು ಉಪಯೋಗ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಇನ್ನು ತಮ್ಮನ್ನು ಪತ್ರಿಕಾಗೋಷ್ಠಿಯಲ್ಲಿ ಕರೆದಿದ್ದೇವೆ. ಇದಕ್ಕೆ ತಾವೆಲ್ಲರೂ ಸ್ವಲ್ಪ ತಮ್ಮ ಪತ್ರಿಕೆಯಲ್ಲಿ ಹೈಲೈಟ್ ಹೆಡ್ಲೈನ್ ಹಾಕಿ ಸ್ವಲ್ಪ ಪ್ರಚಾರ ಮಾಡಬೇಕು. ಯಾಕಂದರೆ ಆಕರ್ಷಣೆ ಆಗಬೇಕು, ಬೀದರ್ ಜನತೆಗೆ ಗೊತ್ತಾಗಬೇಕು, ಪ್ರತಿಯೊಬ್ಬ ಬಡವರಿಗೆ ಗೊತ್ತಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಪತ್ರಿಕಾಗೋಷ್ಠಿಯಲ್ಲಿ. ಮತ್ತು ಇಲ್ಲಿ ಏನು ಆಸ್ಪತ್ರೆ ಏನು ಸೌಕರ್ಯ ಇದೆ, ಸಂಸ್ಥೆ ವತಿಯಿಂದ ಏನು ಮಾಡ್ತಾ ಇದೆ, ಅದು ನಮ್ಮ ಮಗಳು ಡಾಕ್ಟರ್ ಪ್ರಿಯಾ ಅವರು ಹೇಳ್ತಾರೆ. ಅದು ಆಸ್ಪತ್ರೆ ಬಗ್ಗೆ ರಾಜ್ಯ ಸರ್ಕಾರ ನೀಡಿರುವ ಸಿಐಡಿ ತನಿಖೆ ಖಂಡಿಸಿ ಬೃಹತ್ ಪ್ರತಿಭಟನೆ ರ್ಯಾಲಿಗೆ ಇಳಿದ ವಿಶ್ವಕರ್ಮ ಸಮಾಜ. ಸಚಿನ್ ಸುಸೈಡ್ಗೆ ಸೂಕ್ತ ನ್ಯಾಯಕ್ಕಾಗಿ ಇಂದು ಬೀದರ್ನಲ್ಲಿ ವಿಶ್ವಕರ್ಮ ಸಮಾಜ ಬಾಂಧವರು ಬೃಹತ್ ಪ್ರತಿಭಟನೆಯನ್ನು ಮಾಡಿದರು. ಕಟ್ಟಿತೂಗಾಂವ್ ಗ್ರಾಮಸ್ಥರು ಹಾಗೂ ವಿಶ್ವಕರ್ಮ ಸಮಾಜದ ಸಹಸ್ರಾರು ಜನರು ಭಾಗಿಯಾಗಿದ್ದರು. ಪ್ರತಿಭಟನೆ ಮೂಲಕ ನ್ಯಾಯ ಕೊಡಲು ಗ್ರಾಮಸ್ಥರು ಮತ್ತು ಇಡೀ ಸಮಾಜವೇ ಮುಂದಾಗಿ ಪ್ರತಿಭಟನೆ ಕೂಡ ಮಾಡಿದರು. ಬೀದರ್ ನಗರದ ಅಂಬೇಡ್ಕರ್ ವೃತ್ತದಿಂದ DC ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ನಡೆಸಿದರು. ಜಿಲ್ಲಾಧಿಕಾರಿ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯನವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. CBI ತನಿಖೆ ಕೊಡಲೇಬೇಕು ಎಂದು DC ಅವರ ಮೂಲಕವಾಗಿ ಸರ್ಕಾರಕ್ಕೆ ಮನವಿ ಕೂಡ ಸಮಾಜದವರು ಮಾಡಿಕೊಂಡ್ರು. ಬೇಕೇ ಬೇಕು, ನ್ಯಾಯ ಬೇಕು, ಎಲ್ಲಿವರೆಗೆ ಹೋರಾಟ, ಗೆಲ್ಲುವವರೆಗೆ ಹೋರಾಟ ಎನ್ನುವಂತಹ ಒಂದು ಘೋಷಣೆಗಳನ್ನು ಕೂಗುತ್ತಾ CBI ತನಿಖೆ ಆಗಲೇಬೇಕು ಎಂದು ಪಟ್ಟು ಹಿಡಿದ ವಿಶ್ವಕರ್ಮ ಸಮಾಜ ನ್ಯಾಯ ಸಿಗೋವರೆಗೆ ಹೋರಾಟ ಮುಂದುವರಿಯುತ್ತೆ, ಯಾವುದೇ ಕಾರಣಕ್ಕೂ ಕೂಡ ನಾವು ಹೋರಾಟವನ್ನು ನಿಲ್ಲಿಸೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಎಲ್ಲಿವರೆಗೆ ಹೋರಾಟ, ಗೆಲ್ಲುವವರೆಗೆ ಹೋರಾಟ ಎಂದು ಚಪ್ಪಾಳೆ ತಟ್ಟುತ್ತಿರುವ ವಿಶ್ವಕರ್ಮ ಸಮಾಜದ ಬಾಂಧವರು ಬ್ಯಾನರ್ ಅನ್ನು ಹಿಡಿದು ಹೋರಾಟ ಮಾಡಿದರು. ಪ್ರತಿಭಟನೆ ಮೆರವಣಿಗೆಯಲ್ಲಿ ಭಾಗಿಯಾಗಿ ಮಾತನಾಡಿದ ಸುಲೆಪೇಟ್ ಏಕದಂಡಿಗೆ ಮಠದ ದೊಡ್ಡೇಂದ್ರ ಸ್ವಾಮೀಜಿಯವರು ಸಚಿನ್ ಪಾಂಚಾಳ್ ನಿಗೂಢ ಸಾವಿನ ಪ್ರಕರಣ CBIಗೆ ನೀಡಬೇಕು ಹಾಗೂ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ನೀಡಬೇಕು. ಯಾವುದೇ ರಾಜಕೀಯ ಒತ್ತಡಕ್ಕೆ ಒಳಗಾಗಬಾರದು. ಮೃತ ಸಚಿನ್ ಕುಟುಂಬಕ್ಕೆ 1 ಕೋಟಿ ಹಣ ಪರಿಹಾರ ನೀಡಬೇಕು ಹಾಗೂ ಅವರ ಪರಿವಾರದ 7 ಜನ ಹೆಣ್ಣು ಮಕ್ಕಳಲ್ಲಿ ಒಬ್ಬರಿಗೆ ಸರ್ಕಾರಿ ನೌಕರಿ ನೀಡಬೇಕು ಎಂದು ಆಗ್ರಹ ಮಾಡಿದರು. ಈ ಸಂದರ್ಭದಲ್ಲಿ ಸುಲೆಪೇಟ್ ಏಕದಂಡಿಗೆ ಮಠದ ದೊಡ್ಡೇಂದ್ರ ಸ್ವಾಮೀಜಿಗಳು ಹಾಗೂ ಸಮಾಜದ ಮುಖಂಡರಾದ ಗುರುನಾಥ್ ಪಾಂಚಾಳ್, ಸೋಮನಾಥ್ ಪಾಂಚಾಳ್, ದತ್ತಾತ್ರಿ ವಿಶ್ವಕರ್ಮ, ಪ್ರಶಾಂತ್ ವಿಶ್ವಕರ್ಮ, ಸುಲೋಭನ ವಿಶ್ವಕರ್ಮ, ರಾಜ್ಕುಮಾರ್ ಪಾಂಚಾಳ್, ಕೃಷ್ಣ ಎಂ ಚಾರಿ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ನಂಬಿಕೆ ಇಲ್ದಂಗೆ ಆಗತ್ತೆ ಸರ್. ಯಾಕಂತಂದ್ರೆ 4 ದಿವಸಗಳ ತನಕನೂ ಕೂಡ FIR ಆಗಲಿಲ್ಲ ಅಂತಂದಾಗ ಆ ನಂಬಿಕೆಯನ್ನು ಸ್ವಲ್ಪ ಎಲ್ಲೋ ಕಳ್ಕೊಂಡಿವಿ ಅನ್ನೋಂಗಾಗಿದೆ. ಹೀಗಾಗಿ ನಾವು CBI ಒತ್ತಾಯ ಮಾಡಬೇಕು ಅಂತ ಮಾಡಿದ್ವಿ ಸರ್. CBI ಆ ಕುಟುಂಬಕ್ಕೂ ಮತ್ತು ಸಮಾಜಕ್ಕೂ ಅನಿಸ್ಬೇಕು ಸರ್. ಇಲ್ಲ, ನಿಷ್ಪಕ್ಷಪಾತವಾಗಿರ್ತಕ್ಕಂಥ ತನಿಖೆ ಆಗ್ಲಿಕ್ಕತ್ತದ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗುವ ನಿಟ್ಟಿನಲ್ಲಿ ಪ್ರಯತ್ನ ನಡೆದಂತ ನಮಗೆ ಅನಿಸ್ತಪ್ಪ ಅಂತಂದ್ರೆ ನಾವು CBIನೂ ಅನ್ನಂಗಿಲ್ಲ. ಆದ್ರೆ ನಮಗೆ 3-4 ದಿವಸಗಳು ಸುಮ್ಮನೆ ಕುಂತಿದ್ದಕ್ಕಾಗಿ ನಮಗೊಂದು ರೀತಿ ಆತಂಕ, ಭಯ, ಸಂಶಯ ಹುಟ್ಟದು. ಹೀಗಾಗಿ ನಾವು CBI ಅಂತಕ್ಕಂಥ ಒತ್ತಾಯವನ್ನು ಹಾಕ್ತಾ ಇದ್ದೀವಿ ಸರ್. ನಾವು ಆ ಕುಟುಂಬದ ಮತ್ತು ಸಮಾಜ ನಾವು ಸಮಾಲೋಚನೆ ಮಾಡಿಕೊಂಡ ರೀತಿಯಲ್ಲಿ ಆ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಪರಿಹಾರ ಧನವನ್ನು ಕೊಡಬೇಕು ಮತ್ತು ಆ ಕುಟುಂಬದಲ್ಲಿರ್ತಕ್ಕಂಥ ಕೇವಲ 5 ಅವರ ಸಚಿನ್ ನಂತರದಲ್ಲಿ ಆ ಕುಟುಂಬದಲ್ಲಿ 5 ಜನ ಹೆಣ್ಮಕ್ಕಳೇ ಇರೋದ್ರಿಂದ ಆ ಮನೆಯಲ್ಲಿರ್ತಕ್ಕಂಥ 2 ಹೆಣ್ಮಕ್ಕಳಿಗೆ ಸರ್ಕಾರಿ ನೌಕರಿಯನ್ನು ಕೊಡಬೇಕು ಮತ್ತು ಆ ತನಿಖೆಯ ನಂತರದಲ್ಲಿ ಸರಿಯಾಗಿ ತನಿಖೆ ಮಾಡಿ ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಕಠಿಣ ಶಿಕ್ಷೆಯನ್ನು ಕೊಡುವಂಥದ್ದು ಆಗಬೇಕು. ಈ 3 ನಮ್ಮ ಬೇಡಿಕೆಗಳು, ಆಗ್ರಹಗಳು.
ನಮ್ಮ ನಾಯಕರು ಏನು ನೇರವಾಗಿ ಕರ್ನಾಟಕ ಸರ್ಕಾರಕ್ಕೆ ನಮ್ಮ ಪರ ಧ್ವನಿ ಎತ್ತೋದಾಗಲಿ ಅಥವಾ ನಮ್ಮ ಕೂಗು ಹೇಳೋದ್ರಲ್ಲಿ ಏನಪ್ಪ ಅಂದ್ರೆ ವಿಶ್ವಕರ್ಮ ಸಮಾಜ ಭಾಳ ವಂಚಿತ ಆಗಿದೆ. ಇವತ್ತು ಬೀದಿಗಿಳಿದೇನಪ್ಪ ಅಂದರೆ ವಿಶ್ವಕರ್ಮ ಸಮಾಜ ರಾಜಕೀಯ ಪ್ರಾತಿನಿಧ್ಯ ಸಿಕ್ಕಿಲ್ಲ ಅಂದ್ಕೊಂಡು ಇವತ್ತು ರಸ್ತೆಗಿಳಿದು ಬೀದಿಗಿಳಿದು ಮುಖಾಂತರ ಮಾನ್ಯ ಗೃಹ ಸಚಿವರಿಗೋ ಅಥವಾ ಮುಖ್ಯಮಂತ್ರಿಗೆ ಏನಪ್ಪ ರಸ್ತೆಗಿಳಿದು ಹೋರಾಟ ಮಾಡಿ ಕೂಗು ತರಿಸುವಂಥ ಸ್ಥಿತಿ ಇವತ್ತು ವಿಶ್ವಕರ್ಮ ಸಮಾಜಕ್ಕೆ ಬಂದಿದೆ. ಕಾರಣ ನಮಗೆ ರಾಜಕೀಯ ಪ್ರಾತಿನಿಧ್ಯ ಇಲ್ಲ. ಸೊ ಆ ಉದ್ದೇಶ ಬೇರೆ. ಮಾನ್ಯ ಗೃಹ ಸಚಿವರಿಗೆ ಏನಪ್ಪ ಅಂದರೆ ನಿನ್ನೆ ಪತ್ರಿಕೆಯಲ್ಲಿ ಓದಿದಾಗ CID ತನಿಖೆಗೆ ಒಪ್ಪಿಸ್ತಾರೆ ಅಂತ ಹೇಳಿದಾಗ ನೀವು ಬರೀ ನೆಪ ಮಾತ್ರಕ್ಕೆ CID ತನಿಖೆ ಕೊಟ್ಟು ಏನಪ್ಪ ಕೈ ಕೊಟ್ಕೊಂಡು ಕೂಡಬೇಡ್ರಿ. ಮಾನ್ಯ ಗೃಹ ಸಚಿವರೇ, ನಮ್ಮ ವಿಶ್ವಕರ್ಮ ಸಮಾಜ ನಿಮ್ಮೆಲ್ಲಪ್ಪ ಅಪಾರ ಗೌರವ ಇಟ್ಟಿದೆ. ಅದಕ್ಕೆ ನಾನು ಗಡುವು ಕೊಡ್ತೀನಿ, 2 ತಿಂಗಳೊಳಗೆ ಏನಪ್ಪ ಅಂದ್ರೆ ಪಾರದರ್ಶಕತವಾಗಿ ಏನಪ್ಪ ಅಂದ್ರೆ ಯಾರು ತಪ್ಪಿಸ್ತಾರ ಏನು ಡೆತ್ನಲ್ಲಿ ಬಡ್ದಂತ ಏನು ಹೆಸರುಗಳೆಲ್ಲ ಅವ್ರೇನಪ್ಪ ಅಂದ್ರೆ ಕೂಡಲೇ ಶಿಕ್ಷೆ ಆಗಬೇಕು, ಕಠಿಣ ಶಿಕ್ಷೆ ಆಗಬೇಕು. ಮತ್ತೇನಪ್ಪ ಅಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಈ ಸಚಿನ ಆತ್ಮಹತ್ಯೆ ಸಾವೇನಪ್ಪ ಅಂದ್ರೆ ವಿಶೇಷ ಸಾವು ಪರಿಗಣಿಸಿ ಇವರೇನಪ್ಪ ಅಂದ್ರೆ ಗುರುಗಳು ಹೇಳಿದಂಗೆ 1 ಕೋಟಿ ಮತ್ತೆ ಏನಪ್ಪ ಅಂದ್ರೆ ಪರಿಹಾರ ಹಣ ವಿತರಿಸಬೇಕಂತ ತಮ್ಮ ಮಾಧ್ಯಮ ಮುಖಾಂತರ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಹೆಸರು ಹೇಳಿ. ಪ್ರಶಾಂತ್ ವಿಶ್ವಕರ್ಮ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದೊಡ್ಡ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.